ನ್ಯೂಸ್ ವೀಕ್ಷಕರೇ, ತಾಜಾ ಸುದ್ದಿಗಳಿಗಾಗಿ ಸಿಟಿವಿ ನ್ಯೂಸ್ CMY ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ರಾಷ್ಟ್ರೀಯ ಸೇವಾ ಯೋಜನೆಯು ವಿದ್ಯಾರ್ಥಿಗಳಲ್ಲಿ ಸೇವಾ ಮನೋಭಾವ, ನಾಯಕತ್ವ ಗುಣ, ಸಾಮಾಜಿಕ ಜವಾಬ್ದಾರಿ ಹಾಗೂ ಸಹಬಾಳ್ವೆಯ ಮನೋಭಾವವನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಮಾಜ ಸೇವಕ ಸುಬ್ಬರಾಯನಪೇಟೆ ಮಂಜುನಾಥ್ ರವರು ತಿಳಿಸಿದರು. ಚಿಂತಾಮಣಿ ತಾಲೂಕಿನ ಸುಬ್ಬರಾಯನಪೇಟೆ ಗ್ರಾಮದಲ್ಲಿರುವ ಆಕಾಶ ಆಶ್ರಮದಲ್ಲಿ ಕುರುಬೂರು ರೇಷ್ಮೆ ಕೃಷಿ ವಿಶ್ವವಿದ್ಯಾಲಯದ ವತಿಯಿಂದ ರಾಷ್ಟ್ರೀಯ ಸೇವಾ ಯೋಜನಾ ವಾರ್ಷಿಕ ವಿಶೇಷ ಶಿಬಿರವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಸಮಾಜ ಸೇವಕ ಸುಬ್ಬರಾಯನಪೇಟೆ ಮಂಜುನಾಥ್ ಅವರು ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರನ್ನು ಉದ್ದೇಶಿಸಿ ಮಾತನಾಡಿ, ರಾಷ್ಟ್ರೀಯ ಸೇವಾ ಯೋಜನೆಯು ವಿದ್ಯಾರ್ಥಿಗಳಲ್ಲಿ ಸೇವಾ ಮನೋಭಾವ, ನಾಯಕತ್ವ ಗುಣ, ಸಾಮಾಜಿಕ ಜವಾಬ್ದಾರಿ ಹಾಗೂ ಸಹಬಾಳ್ವೆಯ ಮನೋಭಾವವನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ತಿಳಿಸಿದರು. ಇದೇ ವೇಳೆ ಆರೋಗ್ಯಕರ ಜೀವನ ಶೈಲಿಯ ಮಹತ್ವವನ್ನು ವಿವರಿಸಿದ ಅವರು, ಮಾದಕ ವಸ್ತುಗಳ ಸೇವನೆಯಿಂದ ವಿದ್ಯಾರ್ಥಿಗಳ ದೈಹಿಕ, ಮಾನಸಿಕ ಹಾಗೂ ಸಾಮಾಜಿಕ ಜೀವನದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸಿದರು. ವ್ಯಸನ ಮುಕ್ತ ಸಮಾಜ ನಿರ್ಮಾಣದಲ್ಲಿ ಯುವಜನರ ಪಾತ್ರ ಅತ್ಯಂತ ಮಹತ್ವದ್ದಾಗಿದ್ದು, ಪ್ರತಿಯೊಬ್ಬ ವಿದ್ಯಾರ್ಥಿಯು ಸಮಾಜಮುಖಿ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚಿನ್ನಪ್ಪ, ಕಾಲೇಜಿನ ಡೀನ್ ಡಾಕ್ಟರ್ ರಾಮಕೃಷ್ಣ ನಾಯಕ್, ಉಪನ್ಯಾಸಕರಾದ ಶ್ರೀನಿವಾಸ ರೆಡ್ಡಿ, ವೆಂಕಟಾಚಲಪತಿ, ಅಶೋಕ್, NSS ಶಿಬಿರಾಧಿಕಾರಿಗಳಾದ ಡಾಕ್ಟರ್ ಶುಭಶ್ರೀ, ಡಾಕ್ಟರ್ ಸುನೀತಾ, ಡಾಕ್ಟರ್ ಶಾರುಣ್ಯ, ಗ್ರಾಮದ ವೇಣುಗೋಪಾಲ್ ಸೇರಿದಂತೆ ಕಾಲೇಜಿನ ಬೋಧಕ ವರ್ಗ, ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶಿಬಿರವನ್ನು ಯಶಸ್ವಿಗೊಳಿಸಿದರು. ಕಾಲೇಜ್ಗೆ ಅಪ್ಲಿಕೇಶನ್ ತಗೊಂಡಾಗ ತುಂಬಾ ಕಷ್ಟ ಇದ್ದಾಗ ನನಗೆ ನಿಜವಾಗ್ಲೂ ಇಷ್ಟು ಜನರ ಮುಂದೆ ಹೇಳ್ಬೇಕು ಅನ್ಸುತ್ತೆ. ನಮ್ಮಪ್ಪ ಕೇಳ್ದ, ತುಂಬಾ ಬಡತನ ಅಂದ್ರೆ ನೀವು ನಿಜವಾಗ್ಲೂ ನೋಡಿರಲ್ಲ. ನಾನು ಬೆಳೆದು ಬಂದಂತೂ ತುಂಬಾ ಕಡ್ಬಡತನ. ನಾನು ಎಷ್ಟೋ ಸಲ ಅವ್ರು ಇದ್ದಿರೋವಾಗ ಹೇಳಿದ್ದೀನಿ, ನಮ್ಮ ಮನೆಯಲ್ಲೆಲ್ಲ ಹೇಳಿದ್ದೀನಿ. ನಮ್ಮ ಅಪ್ಪನಿಗೆ ಏನು ಪ್ರಾಬ್ಲಮ್ ಬಂದ್ರು ಅವ್ರ ಹತ್ರ ಹೋಗಿದ್ದಾರೆ. ಅವತ್ತು ಅವನ್ನ ಇಲ್ಲಿ ಅಪ್ಲಿಕೇಶನ್ ಎಲ್ಲ ತಗೋಬೇಕು, ಇದು ಮಾಡ್ಬೇಕು ಅಂದಾಗ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅವ್ರು ಮಂಜುನಾಥ್ ಅವ್ರಿಗೆ ಅನ್ಸುತ್ತೆ. ಯಾಕಂದ್ರೆ ನಾವು ಅವರಿಗೆ ಧನ್ಯವಾದ. ನಿಜವಾಗ್ಲೂ ಏನು ಒಂದು ಹುಡುಗರಿಗೆ ನಾನೊಂದು ಕಿವಿ ಮಾತಾಡಿ ಹೇಳಕ್ ಇಷ್ಟಪಡ್ತೀನಿ. ಈಗಿನ ಒಂದು ಮಾಡರ್ನ್ ಜನರೇಷನ್ ಅಂದ್ರೆ ಯಂಗರ್ ಜನರೇಷನ್ ಅಲ್ಲಿ ನನ್ನ ಮಗನ ಮೇಲೆ ಪ್ರಯೋಗ ಮಾಡ್ತಾ ಇರ್ತೀನಿ. ನಾನು ಬೇರೆ ಯಾರ ಮೇಲೆ ಪ್ರಯೋಗ ಮಾಡಲ್ಲ. ಅವನೇನ್ ಪ್ರಾಬ್ಲಮ್ ಅಂದ್ರೆ ಇಂಟ್ರಾಕ್ಷನ್ ಅಂದ್ರೆ ಒಬ್ರಿಗೊಬ್ರು ಡಿಸ್ಕಸ್ ಮಾಡ್ಕೊಳ್ಳಲ್ಲ. ಎಷ್ಟು ನಾವು ಡಿಸ್ಕಸ್ ಮಾಡ್ಕೊಳ್ತೀರಾ ಇದಾಗ್ತೀವೋ ಅಷ್ಟು ಫೇಲ್ಯೂರ್ ಆಗ್ತೀವಿ ಎಜುಕೇಶನ್ ಅಲ್ಲಿ. ಯಾಕಂದ್ರೆ ಎಷ್ಟು ನಾವು ಇಂಟ್ರಾಕ್ಷನ್ ಮಾಡ್ಕೊಳ್ತೀವೋ ಅಷ್ಟು ಅಪ್ಪಾಗ್ತೀವಿ. ಸೊ ಮತ್ತೆ ಈಗ ಈ ಕಾರ್ಯಕ್ರಮದ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ತುಂಬಾ ಯಾಕಂದ್ರೆ ಈ ಬೌದ್ಧಿಕ ಪೀಡಿತರ ಬಗ್ಗೆ ಇರ್ಬೋದು, ಸಾಮಾಜಿಕ ಪೀಡಿತರ ಬಗ್ಗೆ ಇರ್ಬೋದು, ಆರ್ಥಿಕವಾದ ಈ ಪೀಡಿತಗಳು ಅಂದ್ರೆ ಗೊತ್ತು. ಈಗ ಹ್ಯಾಕಪ್ ಆಗೋದು, ಮತ್ತೆ ಹೆಂಗ್ ನಾವು ದುಡ್ಡು ಕಳ್ಕೊಳ್ತೀವಿ ನಾನು ಹೇಳ್ತಾ ಇರೋದು, ಮತ್ತೆ ಕ್ರಿಮಿನಲ್ ಅಪರಾಧಗಳ ಬಗ್ಗೆ ಇರ್ಬೋದು. ತುಂಬಾ ಯಾಕಂದ್ರೆ ಸಾಮಾಜಿಕವಾಗಿ ಹೆಂಗೆ ಒಂದು ಶಿಲ್ಪಿ ಆಗ್ಬೇಕು ಅನ್ನೋದನ್ನ ನಮ್ಮ ಮೇಡಮ್ ಅವರು ತುಂಬಾ ಸೊಸಾಗಿ ನಿಮಗೆ ತೋರಿಸ್ಕೊಟ್ಟಿದ್ದಾರೆ. ಆ ವೇಲುರಾಜ್ ಹೇಳ್ತಾ ಇದ್ರು, ತಮಿಳುನಾಡಲ್ಲಿ ವೇಲುರಾಜ್ ಅಂತ. ಅವ್ರು ನಾನು ಇದ್ರಲ್ಲಿ ನೋಡ್ತೀನಿ ವಾಟ್ಸಪ್ ಅಲ್ಲಿ ಬಂದಾಗ. ಅವ್ರು ಹೇಳ್ತಾರೆ, ನಿಜವಾಗ್ಲೂ ಯಾರು ಹಳ್ಳಿಯಲ್ಲಿ ಓದಿದಾರೋ ಅವ್ರು ಒಂದು MBA ಮಾಡ್ತಂಗೆ. ಸೊ ನೀವು ನೋಡಿದ್ರೋ ಇಲ್ವಾ ಎಷ್ಟು ಕಷ್ಟಗಳಿದೆ ಹಳ್ಳಿಗಳಲ್ಲಿ. ನಿಜವಾಗ್ಲೂ MBA ಅಲ್ವಾ? MBA ಮಾಡಿದಷ್ಟು ಇದೆಯಲ್ವಾ? ಇಲ್ಲ, ಯಾಕಂದ್ರೆ ಇಲ್ಲಿ ಭೌತಿಕವಾಗಿ ನೋಡ್ತೀರಾ, ಸಾಮಾಜಿಕವಾಗಿ ನೋಡ್ತೀರಾ, ಆರ್ಥಿಕವಾಗಿ ನೋಡ್ತೀರಾ ಸೊ ಇದನ್ನೆಲ್ಲ ನೋಡಿ ಮೇಡಮ್ ಅವರು ನಿಮ್ಗೆ ಒಂದು ಆರ್ಥಿಕ ಅಂದ್ರೆ ಒಂದು ಶಿಲ್ಪಿಗಳಾಗಿ ಸಬಲೀಕರಣ ಮಾಡಿದ್ದಾರೆ.
ಸಬಲೀಕರಣ ಅಂದ್ರೆ ನೀವು ಇದನ್ನೆಲ್ಲ ಓವರ್ಕಮ್ ಅಪ್ ಮಾಡಿ ನಿಮ್ದೇ ಆದ ಒಂದು ಜೀವನ ಕಟ್ಕೊಳ್ಳೋಕೆ ಮಾರ್ಗ ಮಾಡಿದಾರೋ ಇಲ್ವಾ? ಮಾಡಿದಾರಲ್ವಾ? ತೋರಿಸಿದಾರಲ್ವಾ? ಸೊ ಈ ರೀತಿ ಒಂದು ನಾವು ಸಾಮಾಜಿಕ ಬದ್ಧತೆಯಿಂದ ಬದುಕಬೇಕು. ಯಾಕಂದ್ರೆ ನಾನು ನೋಡ್ತಾ ಇದ್ದೆ ಪಾಪ ಇಷ್ಟು ಜನ ಮೈಂಟೈನ್ ಮಾಡೋದು ತುಂಬಾ ಮಾನಿಟರ್ ಮಾಡಿ, ಎಸ್ಪೆಷಲಿ ಯಾಕಂದ್ರೆ ಅವರು ಕೇವಲ ಮೇಡಮ್ ಅವರು ಹೆಣ್ಮಕ್ಳ ಇಷ್ಟೊಂದು ಇದು ಮಾಡ್ತಾರೆ ಅಂತ ನಾನು ಮನೆ ಹೇಳ್ತಾ ಇದ್ದೆ. ಈಗ ಇವತ್ತು 110 ಜನ ಗಂಡ್ಮಕ್ಳ ಮಾನಿಟರ್ ಮಾಡೋದೇ ಕಷ್ಟ. ಪಾಪ ಮೇಡಮ್ ಅವ್ರು ತುಂಬಾ, ಯಾಕಂದ್ರೆ ಇಲ್ಲಿ ಸುಮ್ಮನೆ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಕೆಲವರೆಲ್ಲ. ನಮ್ಮ ಕ್ಯಾಂಪ್ಗಳೆಲ್ಲ ಹಂಗೆ ಮಾಡ್ತಾ ಇದ್ರು. ಇಲ್ಲ, ಪ್ರತಿ ಕ್ಷಣ 7 ಗಂಟೆಗೆ ನಾನು ಹೋಗ್ತಿದ್ದೆ, 7 ಗಂಟೆಗೆ ಬಂದು ಮೇಡಮ್ ಅವ್ರು ಮಾನಿಟರ್ ಮಾಡಿ ಅವ್ರಿಗೆ ಪ್ರತಿಯೊಂದು ಇನ್ನೊಂದು ಯೋಗ ಸೆಷನ್ ಎಲ್ಲ ಮಾಡ್ತಾ ಇದ್ರು. ಯೋಗ ಸೆಷನ್ ಇರ್ಬೋದು, ಮತ್ತೆ ಸಾಮಾಜಿಕ ಸ್ವಚ್ಛತೆ ಇರ್ಬೋದು. ಇವಾಗಲೂ ಮತ್ತೆ ನೆನೆ ನೋಡಿದೆ ನಮ್ಮೂರಲ್ಲಿ ಎಷ್ಟು ಡೀಪ್ ಆಗಿ ಒಂದು 7 ದಿವಸಕ್ಕೆ ಒಂದು 7 ತಿಂಗಳಷ್ಟು ಇಂಟ್ರಾಕ್ಷನ್ ಆಗ್ಬಿಟ್ಟಿದ್ದಾರೆ ಮಕ್ಕಳೆಲ್ಲ. ಹೋದ್ಮೇಲೆ ನಾವೇಗಿರೋದು ಅಂತ ನಂಗೆ ಅನಿಸ್ತಾ ಇರ್ತದೆ. ನೋಡಿ, ಯಾರೋ ಒಬ್ರು ನೆನ್ನೆ ಅಷ್ಟು ಕಡೆ ತಂದ್ಕೊಡ್ತಾ ಇದ್ರು, ಯಾರೋ ಒಬ್ರು ಊಟ ಮಾಡಿಸ್ತಾ ಇದ್ರು, ಇವತ್ತು ಯಾರೋ ಪಾಪ ಅವ್ರ ಪ್ರೀತಿಯಿಂದ, ಅಂದ್ರೆ ಒಂದು ಕಡೆ ಸಾಮಾಜಿಕ ಅರಿವು ಮೂಡಿಸಿದ್ದಾರೆ ಅವ್ರಿಗೆ, ಇನ್ನೊಂದು ಕಡೆ ಅವ್ರ ಪ್ರೀತಿಯನ್ನು ಗಳಿಸಿದ್ದಾರೆ. ನಿಜವಾಗ್ಲೂ ಇದಲ್ವಾ ನಿಜವಾಗ್ಲೂ ಬದಲಾವಣೆ ಅಂದ್ರೆ ಬದಲಾವಣೆ ಮಾಡಿದ್ರೆ ಇಲ್ವಾ? ಈ ರೀತಿ ಬದಲಾವಣೆ ನಾವು ಕೋರ್ಕೊಂಡಿದ್ವಿ. ಯಾಕಂದ್ರೆ ಈಗ ಸ್ವಚ್ಛತೆ ಇರ್ಬೋದು, ಮತ್ತೆ ಸಾಮಾಜಿಕ ಅರಿವು ಇರ್ಬೋದು, ಮತ್ತೆ ಸಾಮಾಜಿಕ ಪಿಡುಗುಗಳ ಬಗ್ಗೆ, ಮತ್ತೆ ಬಾಲ್ಯಾಪರಾಧಗಳ ಬಗ್ಗೆ ಪ್ರತಿಯೊಬ್ಬರಿಗೂ ಅರಿವು ಮೂಡಿಸಿ ನೀವು ತಿಳ್ಕೊಂಡು ಇನ್ನೊಬ್ಬರಿಗೂ ಅರಿವು ಮೂಡಿಸೋದು ದೊಡ್ಡತನ ಅಂತ ಹೇಳ್ತಾ. ಯಾಕಂದ್ರೆ ಬಹುಜನ ಸುಖಾಯ ಅನ್ನೋ ಒಂದು ಶೀರ್ಷಿಕೆ ರಾಮಕೃಷ್ಣ ಪರಮಹಂಸರು ಏನ್ ಹೇಳ್ತಾರೆ, ಆ ಒಂದು ಇದರಲ್ಲಿ ನಿಜವಾಗ್ಲೂ ನೀವು ಹಾಕೊಂಡಿದ್ದೀರಾ, ಬೇರೆಯವ್ರಿಗೂ ಅರಿವು ಮಾಡಿದೀರಾ ಅಂತ ಹೇಳ್ತಾ ನಾನು ಮಾತನಾಡ್ತಾ ಇದ್ದೀನಿ. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮ ವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170ಗೆ ಸಂಪರ್ಕಿಸಬಹುದು. ರೆಡ್ಡಿ ಸರ್ ಅವರ ಒಂದು ನೇತೃತ್ವದಲ್ಲಿ 2 ಶಿಬಿರಗಳನ್ನು ನಾನು ನೋಡಿದ್ದೆ. ಅದರಲ್ಲಿ ಸರ್ ಎಲ್ಲ ಮಾಡಿರ್ತಿದ್ರು. ಲಾಸ್ಟಲ್ಲಿ ನೀವು ಬಂದು ಮಾಡಿ ಅಂತ ಹೇಳಿ ನಮಗೆ ಒಂದು ಸ್ವಲ್ಪ ಕೆಲಸಗಳನ್ನು ಅಷ್ಟೇ ನಮಗೆ ಸಿಗ್ತಿತ್ತು. ಅದು ನೋಡಿದ್ರೆ ಹೇಗಪ್ಪ ಇಷ್ಟು ಜನನ ಸರ್ ಇಷ್ಟು ಕೂಲಾಗಿ ಮ್ಯಾನೇಜ್ ಮಾಡ್ತಾರೆ ಅನ್ನೋಂಥ ಒಂದು ಪ್ರಶ್ನೆ ನನಗಿತ್ತು. 2 ಕ್ಯಾಂಪ್ನ ಸರ್ ಜೊತೆಗೆ ಮಾಡಿದೆ. ಯೋಗಾಭ್ಯಾಸಕ್ಕೆ ಅಂದಾಗ ಎಲ್ರಿಗೂ ಮುಂಚೆ ಸರ್ರೇ ಬಂದು ಮಾಡಿಸ್ತಿದ್ರು. ಅಂದ್ರೆ ಆ ಟೈಮಲ್ಲಿ ಸ್ವಲ್ಪ ವಿದ್ಯಾರ್ಥಿಗಳು ಒಂದು ದಿನ ಬರೋದು, ಇನ್ನೊಂದು ದಿನ ಬರ್ದಿರೋದು, ಈ ರೀತಿ ಎಲ್ಲ ಸ್ವಲ್ಪ ಮಾಡ್ತಾ ಇದ್ರು. ಕ್ರಮೇಣ ಎಲ್ಲ ಬರೋದಕ್ಕೆ ಪ್ರಾರಂಭ ಮಾಡಿಕೊಂಡ್ರು. ಸರನ್ನು ನೋಡಿ ಯೋಗಾಭ್ಯಾಸಕ್ಕೆ ಯಾರು ಮಿಸ್ ಮಾಡದಿರ ಬರಬೇಕು ಅಂತ ನಾನು ವಿದ್ಯಾರ್ಥಿಗಳು ಆ ರೀತಿ ಕಲ್ತ್ಕೋಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು. ಅದೇ ರೀತಿಯಾಗಿ ನಮ್ಮ ವಿದ್ಯಾರ್ಥಿಗಳನ್ನ ನಾವು ಹೇಳ್ತಾ ಹೋದಾಗ ಅವರು ಅದರಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನೊಂದು ನಾನು ಏನಕ್ಕೆ ಯೋಗಾಭ್ಯಾಸದಿಂದ ಸ್ಟಾರ್ಟ್ ಮಾಡಿದೆ ಅಂದ್ರೆ, ನಮ್ಮ ದಿನ ಪ್ರಾರಂಭ ಆಗೋದೇ ನಾವು ಆಮೇಲೆ ಹೋದ್ಮೇಲೆ ಏನ್ ಮಾಡಬೇಕು, ನಮ್ಮ ಸಣ್ಣ ಪುಟ್ಟ ವ್ಯವಸ್ಥೆಯಲ್ಲಿ ನಾವು ಅದನ್ನ ಹೆಂಗೆ ಅಳವಡಿಸ್ಕೊಳ್ಬೇಕು ಬಗ್ಗೆ ನಾವು ಗಮನ ಕೊಡಬೇಕಾಗುತ್ತೆ. ಅವಾಗ ಹೇಳಿದ್ರು, ನಿಮ್ಮ ಕಾಲೇಜಿಗೆ ಹೋದ್ಮೇಲೆ ಅಥವಾ ಹೊರಗೆ ಹೋದ್ಮೇಲೆ ಅಟ್ಲೀಸ್ಟ್ ಒಂದು ಸಮಾಜ ಸೇವೆಗೆ ಸ್ವಲ್ಪ ತೊಡಗಿಸ್ಕೊಳ್ಳಿ ಅಂತ ನಮ್ಮ ಕೇಳ್ತಿದ್ದಾರೆ. ಅದೇ ರೀತಿಯಾಗಿ ನಮ್ಮ ವೇಣುಗೋಪಾಲ್ ಅವರು ಹೇಳ್ತಾರೆ, ಮಾಡಿದ ನೀವು ಅಳವಡಿಸ್ಬಿಟ್ಟಿದ್ದೀರಿ. ಅಶೋಕ್ ಅವರು ಹೇಳ್ತಾ ಇದ್ರು, ಇಷ್ಟೆಲ್ಲ ಮಾಡಿದ್ಮೇಲೆ ಮಾಡಿದ್ದನ್ನು ಒಂದು ಅಳವಡಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿರ್ತೀವಿ. ಈ ರೀತಿಯಾಗಿ ಯಾವುದೇ ಕಾರ್ಯಕ್ರಮ ಸಕ್ಸಸ್ ಆಗಬೇಕಂದ್ರೆ ಅದರಿಂದ ಬಹಳಷ್ಟು ಜನ ಶ್ರಮ ಪಟ್ಟಿರ್ತಾರೆ. ಅದರಲ್ಲೂ ಮುಖ್ಯವಾಗಿ ನಾನು ನಮ್ಮ ಕಾಲೇಜಿನ ಪರವಾಗಿ ಅಥವಾ ನಮ್ಮ ವಿಶ್ವವಿದ್ಯಾಲಯದ ವತಿಯಿಂದ ಈ ಊರಿನ ಹಿರಿಯರಾದ ಸ್ವಲ್ಪ ನಮ್ಮ ಜಿನ್ನಪ್ಪ ಸರ್ ಅವರು ಹಾಗೂ ಇತರೆಲ್ಲ ಗ್ರಾಮಸ್ಥರಿಗೆ ನಾನು ಪ್ರತ್ಯೇಕವಾಗಿ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ತಿಳಿಸಬೇಕು. ಹಾಗಾಗಿ ಮೇಡಮ್ ಹೇಳಿದರು, ಯಾಕಂದ್ರೆ ಪ್ರತಿಯೊಂದು ಹಂತದಲ್ಲೂ ನಿಮಗೆ ಅವರು ನಿಮ್ಮ ಒಂದು ಈ ರೀತಿಯ ಒಂದು ಪ್ರೋಗ್ರಾಮ್ ಸಕ್ಸಸ್ ಆಗಬೇಕಂದ್ರೆ ಅವರ ಸಹಕಾರಗಳೇ ಏನು ಮಾಡಲಿಕ್ಕೆ ಸಾಧ್ಯ. ಅದಕ್ಕಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಯಶಸ್ವಿಗೊಳಿಸಿ ಅಂದವಾಗಿ ಮುಗಿಸಿದ್ದಕ್ಕೆ ಎಲ್ಲರಿಗೂ ವಂದಿಸ್ತಾ ಒಂದೆರಡು ಮಾತುಗಳನ್ನು ಆಡುವ ವೇದಿಕೆ ಹಾಗೂ ಆಯೋಜಕರಿಗೆ ಎಲ್ಲರಿಗೂ ಜೈ ಹಿಂದ್. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿವಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ.
ಆಫ್ಟರ್ PUC ಡಿಗ್ರಿ ಇಸ್ ದಿ ಟೈಮ್ ಟು ಡಿಫೈನ್ ಯುವರ್ ಲೈಫ್. ಹೌದು, ಡಿಗ್ರಿ ಅಂದ್ರೆ ಕೇವಲ ಸರ್ಟಿಫಿಕೇಟ್ ಅಲ್ಲ, ನಿಮ್ಮ ಭವಿಷ್ಯವನ್ನ ನಿರ್ಮಿಸುವ ಸುವರ್ಣ ಸಮಯ. ಚಿಂತಾಮಣಿಯ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ 2026-27 ಡಿಗ್ರಿ ಅಡ್ಮಿಷನ್ಸ್ ಓಪನ್ ಆಗಿದೆ. ಇಲ್ಲಿ ಕೇವಲ ಡಿಗ್ರಿ ಮಾತ್ರವಲ್ಲ, ಕಾಲೇಜು ಶಿಕ್ಷಣದ ಜೊತೆಗೆ IAS, KAS, CA ಮತ್ತು ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಬೆಸ್ಟ್ ಪ್ರೊಫೆಷನಲ್ ಕೋಚಿಂಗ್ ನೀಡಲಾಗುತ್ತೆ. ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಕೇವಲ ಡಿಗ್ರಿ ಸರ್ಟಿಫಿಕೇಟ್ಗಾಗಿ ಓದಬೇಡಿ, ನಿಮ್ಮ ಯಶಸ್ಸಿನ ಜೀವನಕ್ಕಾಗಿ ಓದಿ. ಎಂದೇ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ ನಿಮ್ಮ ಸೀಟನ್ನ ಖಾತ್ರಿಪಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲಿರುವ ನಂಬರ್ಗೆ ಕರೆ ಮಾಡಿ. ಧನ್ಯವಾದ. MN ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, KSRTC ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925, ಮತ್ತೊಂದು 6363515063ಗೆ ಸಂಪರ್ಕಿಸಬಹುದು. ಸೃಷ್ಟಿ ಎಂಟರ್ಪ್ರೈಸಸ್, ವಿಭ್ರಾಂತ್ ಇಂಟೀರಿಯರ್ ಅಂಡ್ ಡಿಸೈನರ್ಸ್, ಈರುಳ್ಳಿ ಬಜಾರ್, ಚೆಳ್ಳೂರು ರಸ್ತೆ, ಚಿಂತಾಮಣಿ. ವೈಬ್ರೆಂಟ್ ಇಂಟೀರಿಯರ್ ಮ್ಯಾನುಫ್ಯಾಕ್ಚರ್ಸ್ ಆಫ್ UPVC ಡೋರ್ಸ್ ಅಂಡ್ ವಿಂಡೋಸ್. ನಮ್ಮಲ್ಲಿ ಕಲರ್ ವಿಂಡೋಸ್, 2 ಟ್ರ್ಯಾಕ್ ಸ್ಲೈಡಿಂಗ್ ವಿಂಡೋಸ್, 2.5 ಟ್ರ್ಯಾಕ್ ಸ್ಲೈಡಿಂಗ್ ವಿಂಡೋಸ್, 3 ಟ್ರ್ಯಾಕ್ ಸ್ಲೈಡಿಂಗ್ ವಿಂಡೋಸ್, ಓಪನಬಲ್ ವಿಂಡೋಸ್, ಓಪನಬಲ್ ಡೋರ್, ವೆಂಟಿಲೇಟರ್ ಮಾಡಿಕೊಡಲಾಗುವುದು. ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ PVC ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು 50ಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು. UPVC ಮತ್ತು ಸಾಫಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ. ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು, ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ. ವಿವರಗಳಿಗೆ 9843887724, ಮತ್ತೊಂದು 7026688076, ಮಗದೊಂದು 9972181140ಗೆ ಸಂಪರ್ಕಿಸಬಹುದು.